ಇಲ್ಲ ಗುರು, ಹೋಗಿಲ್ಲ. ಮೈಸೂರು ಹುಡುಗಿ, ಯಾರೋ ಮೈಸೂರು ಹುಡುಗಿ ಅಂತೆ. ಮೈಸೂರು ಅವಳಿಗೆ ಅಲ್ಲಿ ನಿನ್ನ ಕರೆಕ್ಟ್ ಕರೆಕ್ಟ್ ಇನ್ನೊಂದು ಹೇಳ್ಬೇಕು. ಸಾರಿ. ನಿನ್ನ ಕಾರ್ ತೊಗೊಂಡು ಶೋಕಿ ಮಾಡ್ಕೊಂಡು ಚಿತ್ತಾಡಿದ್ದೀನಿ ಬಾಸ್. ಖಂಡಿತ ಇಲ್ಲ ಬಾಸ್. ನಿನ್ನ ಕಾರ್ ತೊಗೊಂಡು ನೀನು ಹೆಂಡತಿ ಜೊತೆನೇ ಸಾರಿ ನನ್ನ ಹೆಂಡತಿ ಜೊತೆ, ಅವಾಗ ನಾನು ಹೆಂಡತಿ ಆಗಿದ್ದವಳ ಜೊತೆಗೆ ಸೀಮಾಸೋನವ್ರ ಜೊತೆಗೆ ಹೋಗಿದ್ದೀನಿ. ಒಂದೇ ಒಂದು ಸತಿ ಮಾತ್ರ ತುಮಕೂರಿಗೆ ನಾನು ನನ್ನ ಫ್ರೆಂಡ್ ಒಬ್ಬ ಹೋಗಿದ್ದೀವಿ ಇಬ್ಬರೇ. ಬೇಕಾದ್ರೆ ಅದನ್ನು ನಿಮ್ಗೆ ಪ್ರೂಫ್ ಕೊಡ್ತೀನಿ. ಇಬ್ಬರೇ 10 ಸತಿಲಿ ಒಂದು 8 ಸತಿ ನನ್ನ ಹೆಂಡತಿ ಜೊತೆನೇ ಹೋಗಿದ್ದಿದ್ದು. ಹೆಂಡತಿ ಇದ್ದಾಗ ಅವಾಗ ಅವಳ ಜೊತೆ ಸೀಮಾಸೋನು ಜೊತೆನೇ ಹೋಗಿದ್ದಿದ್ದು ಅಷ್ಟೇ. ಅದು ಬಿಟ್ಟರೆ 2 ಸತಿ ನನ್ನ ಫ್ಯಾಮಿಲಿ ಜೊತೆ ಒಟ್ಟು, ನನ್ನ ಫ್ರೆಂಡ್ ಜೊತೆ ಒಟ್ಟು, ಇನ್ಯಾರ ಜೊತೆನೂ ಹೋಗಿಲ್ಲ. ಚೆನ್ನೈಗೆ ಹೋಗಿದ್ದೀನಿ, ಅದು ನನ್ನ ಫ್ರೆಂಡ್ ಜೊತೆನೇ. ಬೇರೆ ಅದು ಏನೋ ನಿನ್ನ ದುಡ್ಡಲ್ಲಿ ನಾನೇನು ಶೋಕಿ ಮಾಡಿಲ್ಲ ಗುರು. ಮಾಡೋಕ್ಕೆ ನನಗೆ ಆಗೋದು ಇಲ್ಲ, ನಾನು ಇಲ್ಲವೂ ಇಲ್ಲ. ನೀನು ನನಗೆ ಹೆಲ್ಪ್ ಮಾಡಿದ್ಯಾ ದುಡ್ಡು ಕಾಸಲ್ಲಿ, ಹೌದು. ಎಲ್ಲ ಚೆನ್ನಾಗಿದ್ದಾಗ ಎಲ್ಲರೂ ಮಾಡೇ ಮಾಡ್ತಾರೆ, ನೀನೇ ಅಂತಲ್ಲ, ಎಲ್ಲರೂ ಮಾಡ್ತಾರೆ. ನಾನು ಚೆನ್ನಾಗಿದ್ದಾಗ ನಿಂಗೆ ಸಪೋರ್ಟ್ ಮಾಡಿದ್ದೀನಿ, ಅದೊಂದು ತಿಳ್ಕೊಳ್ಳಿ. ನೀನು ಕಷ್ಟದಲ್ಲಿದ್ದಾಗ, ಕಷ್ಟ ಅಂತಂದರೆ ನೀನು ತುಂಬ ಕಷ್ಟಕರದಲ್ಲಿ ಸಿಚುವೇಶನಲ್ಲಿದ್ದಾಗ ನಿನ್ನ ನಾನು ಸಪೋರ್ಟ್ ಮಾಡ್ಕೊಂಬಂದಿದ್ದೀನಿ. ರೋಡಲ್ಲಿ ಬಿದ್ದಿದ್ದಾಗ ಎತ್ಕೊಂಬಂದಿದ್ದೀನಿ, ಮಗ ಅಂತ ಹೇಳಿದ್ದೀನಿ ನಿನ್ನ. ಅದೆಲ್ಲ ತಲೆಯಲ್ಲಿ ಇಟ್ಕೊಬಿಡು, ಅಷ್ಟೇ ನಾನು ಹೇಳೋದು. ಮೋಸ ಮಾಡಬೇಕು ಅಂತ ಯಾರೂ ಜೀವನ ಮಾಡಲ್ಲ. ಮೋಸ ಮಾಡೋಕ್ಕೆ 4 ವರ್ಷ ಬೇಕಾಗ್ತಿರ್ಲಿಲ್ಲ. ಕರೆಕ್ಟ್ ಅಲ್ವಾ? ಏನು ಮ್ಯಾಟ್ರ್ ಹೇಳ್ಬೇಕು ಹೇಳಿ? ಏನು ಮ್ಯಾಟ್ರ್? ಏನು ಹೇಳ್ಬೇಕು? ಬೇರೆ ಏನು ಹೇಳ್ಬೇಕು ಹೇಳಿ? ಮ್ಯಾಟ್ರ್ ಹೇಳೋ, ಏನು ವಿಚಾರ, ಏನು ಮ್ಯಾಟ್ರು ಆ್ಯಕ್ಚುಲಿ ಹೇಳಿ? ಏನು ಮೇಡಮ್, ಏನು ಕಾಮಿಡಿ ಡೈಲಾಗ್ ಅನ್ನೋರೆ? ಏನ್ರಿ ಕಾಮಿಡಿ ಡೈಲಾಗ್ ಹೇಳ್ರಿ? ಏನು ಕಾಮಿಡಿ ಅನಿಸ್ತು ನಿಮಗೆ? ಯಾಕೆ ಜಗಳ ಆಯಿತು? ಅದೇ ಹೇಳಿದ್ನಲ್ಲ ಬಾಸ್, ಅವರು ನಮ್ಮಮ್ಮನ್ನ ದೂರ ಮಾಡೋಕ್ಕೆ ನೋಡಿದ್ರು ಸೀಮಾಸೋನವರು. ನಾನು ಆಗಲ್ಲ ಅಂದೆ. ಮೇಯ್ನ್ ಕಾರಣನೇ ಇದೇನೆ, ಹೀರೋ ಕ್ಲಿಯರ್ ಪಿಕ್ಚರ್ ಇದೇನೆ. ನಾನು ಆಗಲ್ಲ, ನಾನು ದೂರ ಆಗಲ್ಲ. ನನ್ನ ತಮ್ಮನ್ನ ನಮ್ಮ ಅಮ್ಮನ ಬಿಟ್ಟು ನಾನು ಬರಲ್ಲ. ಅವ್ರು ದುಬೈ ಪ್ಲ್ಯಾನ್ ಮಾಡ್ತಾಯಿದ್ರು. ದುಬೈಲಿ ಹೋಗಿ ಸೆಟ್ಲ್ ಆಗೋಣ, ನಮ್ಮ ದೊಡ್ಡಮ್ಮ ನೋಡ್ಕೊತಾರೆ ನನ್ನ, ಚೇಂಜ್ ಆಗ್ಬಿಡೋಣ ನಾವು, ನಮ್ಮ ದೊಡ್ಡಮ್ಮ ಸಕದಾಗಿ ನೋಡ್ಕೋತಾರೆ ನನ್ನ. ಇಲ್ಲ ಅವ್ರು ನೋಡ್ಕೊಂಡಿಲ್ಲ ಅಂತಾದ್ರು ನಾವು ನೋಡ್ಕೊಳೋಣ. ಅವ್ರು ನೋಡ್ಕೊಳೋಣ, ಅವ್ರು ನೋಡ್ಕೋತಾರೆ. ಬಂದ್ಬಿಡು, ನಿಮ್ಮ ಅಮ್ಮನ ಬಿಟ್ಬಿಡು. ಗುರು, ಮಗ ಆದವನು ಗಂಡಸಾದವನು ಎಲ್ಲರ ಜೊತೆ ಇರಬೇಕು ಅಂತಾನೆ ಹೊರ್ತು ಬಿಟ್ಟು ಬಂದ್ಬಿಡು ಅಂತ ಯಾವನು ಹೇಳಲ್ಲ ಗುರು. ಬಿಟ್ಟು ಬರಲ್ಲ. ಅವ್ನು ಗಂಡಸನ್ನಲ್ಲ, ಅವನ ಮಗ ಅನ್ನಲ್ಲ, ಬೋಳಿ ಮಗ ಅಂತಾರೆ. ಎಂತಿ ಮಾತು ಕೇಳಬೇಕು, ಎಷ್ಟು ಕೇಳಬೇಕು ಅಷ್ಟೇ ಕೇಳಬೇಕು. ಎಲ್ಲ ಕಡೆನೂ ಎಲ್ಲರೂ ಅಷ್ಟೇ. ಎಲ್ಲರ ಮನೇಲಿ ದೋಸೆ ತೂತೆ ಗುರು, ಜಗಳ ಇದ್ದಿದ್ದೆ ಅಲ್ವಾ? ನಿಮ್ಮಮ್ಮ ಸರಿ ಇಲ್ಲ ಗುರು, ಹೋಗಿಲ್ಲ. ಮೈಸೂರು ಹುಡುಗಿ, ಯಾರೋ ಮೈಸೂರು ಹುಡುಗಿ ಅಂತೆ. ಮೈಸೂರು ಅವಳಿಗೆ ಅಲ್ಲಿ ನಿನ್ನ ಕರೆಕ್ಟ್ ಇನ್ನೊಂದು ಹೇಳ್ಬೇಕು. ಸಾರಿ. ನಿನ್ನ ಕಾರ್ ತೊಗೊಂಡು ಶೋಕಿ ಮಾಡ್ಕೊಂಡು ಚಿತ್ತಾಡಿದ್ದೀನಿ ಬಾಸ್. ಖಂಡಿತ ಇಲ್ಲ ಬಾಸ್. ನಿನ್ನ ಕಾರ್ ತೊಗೊಂಡು ನೀನು ಹೆಂಡತಿ ಜೊತೆನೇ ಸಾರಿ ನನ್ನ ಹೆಂಡತಿ ಜೊತೆ, ಅವಾಗ ನಾನು ಹೆಂಡತಿ ಆಗಿದ್ದವಳ ಜೊತೆಗೆ ಸೀಮಾಸೋನವ್ರ ಜೊತೆಗೆ ಹೋಗಿದ್ದೀನಿ. ಒಂದೇ ಒಂದು ಸತಿ ಮಾತ್ರ ತುಮಕೂರಿಗೆ ನಾನು ನನ್ನ ಫ್ರೆಂಡ್ ಒಬ್ಬ ಹೋಗಿದ್ದೀವಿ ಇಬ್ಬರೇ. ಬೇಕಾದ್ರೆ ಅದನ್ನು ನಿಮ್ಗೆ ಪ್ರೂಫ್ ಕೊಡ್ತೀನಿ. ಇಬ್ಬರೇ 10 ಸತಿಲಿ ಒಂದು 8 ಸತಿ ನನ್ನ ಹೆಂಡತಿ ಜೊತೆನೇ ಹೋಗಿದ್ದಿದ್ದು. ಹೆಂಡತಿ ಇದ್ದಾಗ ಅವಾಗ ಅವಳ ಜೊತೆ ಸೀಮಾಸೋನು ಜೊತೆನೇ ಹೋಗಿದ್ದಿದ್ದು ಅಷ್ಟೇ. ಅದು ಬಿಟ್ಟರೆ 2 ಸತಿ ನನ್ನ ಫ್ಯಾಮಿಲಿ ಜೊತೆ ಒಟ್ಟು, ನನ್ನ ಫ್ರೆಂಡ್ ಜೊತೆ ಒಟ್ಟು, ಇನ್ಯಾರ ಜೊತೆನೂ ಹೋಗಿಲ್ಲ. ಚೆನ್ನೈಗೆ ಹೋಗಿದ್ದೀನಿ, ಅದು ನನ್ನ ಫ್ರೆಂಡ್ ಜೊತೆನೇ. ಬೇರೆ ಅದು ಏನೋ ನಿನ್ನ ದುಡ್ಡಲ್ಲಿ ನಾನೇನು ಶೋಕಿ ಮಾಡಿಲ್ಲ ಗುರು. ಮಾಡೋಕ್ಕೆ ನನಗೆ ಆಗೋದು ಇಲ್ಲ, ನಾನು ಇಲ್ಲವೂ ಇಲ್ಲ. ನೀನು ನನಗೆ ಹೆಲ್ಪ್ ಮಾಡಿದ್ಯಾ ದುಡ್ಡು ಕಾಸಲ್ಲಿ, ಹೌದು. ಎಲ್ಲ ಚೆನ್ನಾಗಿದ್ದಾಗ ಎಲ್ಲರೂ ಮಾಡೇ ಮಾಡ್ತಾರೆ, ನೀನೇ ಅಂತಲ್ಲ, ಎಲ್ಲರೂ ಮಾಡ್ತಾರೆ. ನಾನು ಚೆನ್ನಾಗಿದ್ದಾಗ ನಿಂಗೆ ಸಪೋರ್ಟ್ ಮಾಡಿದ್ದೀನಿ, ಅದೊಂದು ತಿಳ್ಕೊಳ್ಳಿ. ನೀನು ಕಷ್ಟದಲ್ಲಿದ್ದಾಗ, ಕಷ್ಟ ಅಂತಂದರೆ ನೀನು ತುಂಬ ಕಷ್ಟಕರದಲ್ಲಿ ಸಿಚುವೇಶನಲ್ಲಿದ್ದಾಗ ನಿನ್ನ ನಾನು ಸಪೋರ್ಟ್ ಮಾಡ್ಕೊಂಬಂದಿದ್ದೀನಿ. ರೋಡಲ್ಲಿ ಬಿದ್ದಿದ್ದಾಗ ಎತ್ಕೊಂಬಂದಿದ್ದೀನಿ, ಮಗ ಅಂತ ಹೇಳಿದ್ದೀನಿ ನಿನ್ನ. ಅದೆಲ್ಲ ತಲೆಯಲ್ಲಿ ಇಟ್ಕೊಬಿಡು, ಅಷ್ಟೇ ನಾನು ಹೇಳೋದು. ಮೋಸ ಮಾಡಬೇಕು ಅಂತ ಯಾರೂ ಜೀವನ ಮಾಡಲ್ಲ. ಮೋಸ ಮಾಡೋಕ್ಕೆ 4 ವರ್ಷ ಬೇಕಾಗ್ತಿರ್ಲಿಲ್ಲ. ಕರೆಕ್ಟ್ ಅಲ್ವಾ? ಏನು ಮ್ಯಾಟ್ರ್ ಹೇಳ್ಬೇಕು ಹೇಳಿ? ಏನು ಮ್ಯಾಟ್ರ್? ಏನು ಹೇಳ್ಬೇಕು? ಬೇರೆ ಏನು ಹೇಳ್ಬೇಕು ಹೇಳಿ? ಮ್ಯಾಟ್ರ್ ಹೇಳೋ, ಏನು ವಿಚಾರ, ಏನು ಮ್ಯಾಟ್ರು ಆ್ಯಕ್ಚುಲಿ ಹೇಳಿ? ಏನು ಮೇಡಮ್, ಏನು ಕಾಮಿಡಿ ಡೈಲಾಗ್ ಅನ್ನೋರೆ? ಏನ್ರಿ ಕಾಮಿಡಿ ಡೈಲಾಗ್ ಹೇಳ್ರಿ? ಏನು ಕಾಮಿಡಿ ಅನಿಸ್ತು ನಿಮಗೆ? ಯಾಕೆ ಜಗಳ ಆಯಿತು? ಅದೇ ಹೇಳಿದ್ನಲ್ಲ ಬಾಸ್, ಅವರು ನಮ್ಮಮ್ಮನ್ನ ದೂರ ಮಾಡೋಕ್ಕೆ ನೋಡಿದ್ರು ಸೀಮಾಸೋನವರು. ನಾನು ಆಗಲ್ಲ ಅಂದೆ.
ಮೇಯ್ನ್ ಕಾರಣನೇ ಇದೇನೆ, ಇರೋ ಕ್ಲಿಯರ್ ಪಿಕ್ಚರ್ ಇದೇನೆ. ನಾನು ಆಗಲ್ಲ, ನಾನು ದೂರ ಆಗಲ್ಲ, ನನ್ನ ತಮ್ಮನ್ನ ನಮ್ಮ ಅಮ್ಮನ ಬಿಟ್ಟು ನಾನು ಬರಲ್ಲ. ಅವ್ರು ದುಬೈ ಪ್ಲಾನ್ ಮಾಡ್ತಾ ಇದ್ರು, ದುಬೈಲಿ ಹೋಗಿ ಸೆಟ್ಲ್ ಆಗೋಣ, ನಮ್ಮ ದೊಡ್ಡಮ್ಮ ನೋಡ್ಕೊತಾರೆ ನನ್ನ, ಚೇಂಜ್ ಆಗ್ಬಿಡೋಣ ನಾವು, ನಮ್ಮ ದೊಡ್ಡಮ್ಮ ಸಕದಾಗಿ ನೋಡ್ಕೋತಾರೆ ನನ್ನ, ಇಲ್ಲ ಅವ್ರು ನೋಡ್ಕೊಂಡಿಲ್ಲ ಅಂತಾದ್ರು ನಾವು ನೋಡ್ಕೊಳೋಣ, ಅವ್ರು ನೋಡ್ಕೊಳೋಣ, ಅವ್ರು ನೋಡ್ಕೋತಾರೆ, ಬಂದ್ಬಿಡು, ನಿಮ್ಮ ಅಮ್ಮನ ಬಿಟ್ಬಿಡು. ಗುರು, ಮಗ ಆದವನು ಗಂಡಸಾದವನು ಎಲ್ಲರ ಜೊತೆ ಇರಬೇಕು ಅಂತಾನೆ ಹೊರ್ತು ಬಿಟ್ಟು ಬಂದ್ಬಿಡು ಅಂತ ಯಾವನು ಹೇಳಲ್ಲ ಗುರು. ಬಿಟ್ಟು ಬರಲ್ಲ. ಅವ್ನು ಗಂಡಸನ್ನಲ್ಲ, ಅವನ ಮಗ ಅನ್ನಲ್ಲ, ಬೋಳಿ ಮಗ ಅಂತಾರೆ. ಎಂತಿ ಮಾತು ಕೇಳಬೇಕು, ಎಷ್ಟು ಕೇಳಬೇಕು ಅಷ್ಟೇ ಕೇಳಬೇಕು. ಎಲ್ಲ ಕಡೆನೂ ಎಲ್ಲರೂ ಅಷ್ಟೇ. ಎಲ್ಲರ ಮನೇಲಿ ದೋಸೆ ತೂತೆ ಗುರು, ಜಗಳ ಇದ್ದಿದ್ದೆ ಅಲ್ವಾ. ನಿಮ್ಮಮ್ಮ ಸರಿ ಇಲ್ಲ,